ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪಿಂಪಲ್ಸ್ಗೆ ಹೋಮ್ ರೆಮಿಡಿಯನ್ನು ಹೇಗೆ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದು, ಅದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂತಹ ಚಕ್ಕೆ, ಲವಂಗ ಮತ್ತು ಮೆಂತೆಗಳನ್ನು ಬಳಸಿ ನಾವು ಪಿಂಪಲನ್ನು ವಿತಿನ್ 3 ಡೇಸಲ್ಲಿ ಅದರ ಕಲೆ ಸಮೇತ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಮತ್ತು ಕ್ಲಿಯರ್ ಆದ ಗ್ಲೋಯಿಂಗ್ ಆದ ಸ್ಕಿನ್ನನ್ನು ಹೇಗೆ ಪಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮುಂಚೆನೇ ತಿಳಿಸಿದ ಹಾಗೆ 1 ಚಕ್ಕೆ, 1 ಲವಂಗ, ಸ್ವಲ್ಪ ಮೆಂತೆಕಾಳು. ಅದನ್ನು ಈ ರೀತಿ ಒಂದು ಕುಟ್ಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಈಗ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ. ನಿಮಗೆ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ನೀವು ಇದಕ್ಕೆ ಕಡಲೆ ಹಿಟ್ಟನ್ನು ಬಳಸ್ಬೋದು. ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗಲಿ ಅಥವಾ ರೆಡ್ನೆಸ್ ಆಗಲಿ ಬರೋದಿಲ್ಲ. ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಇದನ್ನು ನೇರವಾಗಿ ಅಪ್ಲೈ ಮಾಡೋದ್ರಿಂದಾಗಿ ಸ್ವಲ್ಪ ರೆಡ್ನೆಸ್ ಮತ್ತು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಉಂಟಾಗುತ್ತೆ. ಅದಕ್ಕಾಗಿ ನಾವು ಈಗ ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದಾಗಿ ಆ ಥರ ಏನೂ ಆಗೋದಿಲ್ಲ. ಈ ಪೇಸ್ಟನ್ನು ನೀವು ಕೇವಲ ಪಿಂಪಲ್ ಬಂದಿರೋ ಜಾಗಕ್ಕಾದರೂ ಹಚ್ಬೋದು, ಅಥವಾ ನಿಮಗೆ ಫುಲ್ ಫೇಸ್ ತುಂಬ ಮೊಡವೆ ಇದೆ ಅಥವಾ ಪಿಂಪಲ್ಸ್ ಇದೆ ಅಂದರೆ ಫುಲ್ ಫೇಸ್ಗೂ ಹಚ್ಕೋಬೋದಾಗಿದೆ. ಚಕ್ಕೆಯಲ್ಲಿ ನಿಮಗೆ ಪಿಂಪಲ್ನ ರಿಮೂವ್ ಮಾಡೋ ಮತ್ತು ಅದರ ಕಲೆಯನ್ನು ಕೂಡ ರಿಮೂವ್ ಮಾಡೋ ಪ್ರಾಪರ್ಟೀಸ್ ಇದೆ. ಮತ್ತು ನಿಮಗೆ ಕಡಲೆ ಹಿಟ್ಟಲ್ಲಿ ಮಾಯ್ಶ್ಚರೈಸಿಂಗ್ ಆಗೂ ಇರುತ್ತೆ, ಕ್ಲೆನ್ಸಿಂಗ್ ಆಗೂ ಇರುತ್ತೆ. ಮತ್ತು ಲವಂಗದಲ್ಲಿ ನಿಮಗೆ ಸ್ಕಿನ್ ಬ್ಲೆಮಿಷಸ್ ಏನಿರುತ್ತೆ, ಕಲೆಗಳೇನು ಉಂಟಾಗಿರುತ್ತೆ ಅದನ್ನೆಲ್ಲ ನಿಮಗೆ ರಿಮೂವ್ ಮಾಡುತ್ತೆ. ಇದು ನೀವು ಓವರ್ ನೈಟು ಬಿಡ್ಬೋದು ಅಥವಾ ನೀವು ಡೇಯಲ್ಲೂ ಅಪ್ಲೈ ಮಾಡ್ಬೋದು. ಓವರ್ ನೈಟ್ ಬಿಡೋದ್ರಿಂದಾಗಿ ಇದರ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಡೇಯಲ್ಲೇ ಹಚ್ಚೋದ್ರಿಂದಾಗಿ ನಿಮಗೆ 5 ಮಿನಿಟ್ಸ್ ಸಾಕಾಗುತ್ತೆ. ಇದನ್ನ ರಿಮೂವ್ ಮಾಡಿಕೊಂಡು ತೊಳ್ಕೊಬೋದು. ಈಗ ನಾನು ಸ್ವಲ್ಪ ಡಾಟೆಡ್ ಆಗಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರನೂ ಹಚ್ಕೋಬೋದು ಅಥವಾ ಫುಲ್ ಫೇಸ್ಗೆ ಈ ಥರ ನೀವು ಮಾಸ್ಕ್ ರೀತಿನೂ ಅಪ್ಲೈ ಮಾಡ್ಬೋದು. ಅಂದರೆ ಇದು ಫುಲ್ ಫೇಸ್ ತುಂಬ ಪಿಂಪಲ್ಸ್ ಇರೋರು ಈ ಥರ ಮಾಸ್ಕ್ ಥರ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ ನೀವು ಒಂದು 5 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು 3 ಡೇಸ್ ಕಂಪ್ಲೀಟಾಗಿ ಯೂಸ್ ಮಾಡಿದರೆ 3 ಡೇಸ್ 3 ಟೈಮ್ಸ್ ಯೂಸ್ ಮಾಡಿದರೆ ವಿಸಿಬಲ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅದ್ರ ಕಲೆ ಸಮೇತ ಒಂದೊಂದು ಸಲ ಪಿಂಪಲ್ಸ್ ಹೋಗುತ್ತೆ, ಆದರೆ ಕಲೆ ಹಾಗೆ ಉಳ್ಕೊಳ್ಳುತ್ತೆ. ಈ ಪ್ಯಾಕ್ನ ಬಳಸೋದ್ರಿಂದಾಗಿ ನಿಮಗೆ ಪಿಂಪಲ್ಸ್ ಜೊತೆ ಅದರ ಕಲೆ ಕೂಡ ಉಳಿಯೋದಿಲ್ಲ, ಮತ್ತು ಪಿಂಪಲ್ಸ್ ಬಂದಿರೋ ಜಾಗದಲ್ಲಿ ಮತ್ತೆ ಪಿಂಪಲ್ಸ್ ಬರೋದಿಲ್ಲ. ಈಗ ನೋಡಿ, ಈ ಥರ ಡ್ರೈ ಆಗಿರಬೇಕು. ಈ ಥರ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಇದನ್ನು ನಾವು ಫೇಸ್ ವಾಶ್ ಮಾಡಿಕೊಂಡು ತೊಳ್ಕೊಬೇಕಾಗುತ್ತೆ. ಇದನ್ನು ಚೆನ್ನಾಗಿ ರಬ್ ಮಾಡಿ ಸ್ಕ್ರಬ್ ರೀತಿ ರಬ್ ಮಾಡಿ ತೊಳೆಯೋದ್ರಿಂದಾಗಿ ನಿಮಗೆ ಎಕ್ಸ್ಫೋಲಿಯೇಟ್ ಕೂಡ ಆಗುತ್ತೆ. ನೋಡಿ, ಈಗ ಇದು ಡ್ರೈ ಆಗಿದೆ. ಈ ಥರ ಡ್ರೈ ಆದ ನಂತರ ಇದನ್ನು ತೊಳ್ಕೊಬೇಕಾಗತ್ತೆ. ಈಗ ನಾನು ತೊಳ್ಕೊಂಡು ಟವಲಲ್ಲಿ ಸ್ಮೂತಾಗಿ ಒರೆಸ್ಕೊತಾ ಇದ್ದೀನಿ. ನೋಡಿ, ರಿಸಲ್ಟ್ ನಿಮಗೆ ಕಾಣಿಸ್ತಾ ಇದೆ. 3 ಡೇಸಲ್ಲಿ ರಿಸಲ್ಟ್ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.